ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತೆಂಗಿನಕಾಯಿನೇ ಹಾಕ್ತಂತೆ ಸಿಂಪಲ್ಲಾಗಿ ಒಂದು ತರಕಾರಿದು ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಈರುಳ್ಳಿನ ತುರಿದು ಆಯಿಲಲ್ಲಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು 1/4 ಸ್ಪೂನಷ್ಟು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ ನೋಡಿ. 3 ಟೊಮೊಟೊವನ್ನು ತುರಿದಿಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಅದನ್ನು ಹಾಕೊಳ್ಳೋಣ. ಟೊಮೊಟೊ ಸ್ವಲ್ಪ ಬೇಯಲಿ. ಇದು ಟೊಮೊಟೊ ಬೆಂದಿದೆ ನೋಡಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತೀನಿ 1 ಸ್ಪೂನಷ್ಟು. ಅರಿಶಿನ ಸ್ವಲ್ಪ, ಚಿಕನ್ ಮಸಾಲ ಹಾಕ್ತಿದ್ದೀನಿ 1-2 ಸ್ಪೂನು. ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ಮೊಸರು ಹಾಕೊಳ್ಳೋಣ. ನಾನು ಮೊದಲೇ ಹೇಳಿದೆ ಅಲ್ವಾ ತೆಂಗಿನಕಾಯಿ ಹಾಕಲ್ಲ ಅಂತ ಅಂದ್ಬಿಟ್ಟು, ಅದಕ್ಕೆ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಲಿ. ಇದು ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇದು ಸ್ವಲ್ಪ ಬೇಯಲಿ. ಇದು ತೊಳೆದಿಟ್ಟಿರೋ ತರಕಾರಿ ಹಾಕೊಳ್ಳೋಣ. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಹಾಕೊಳ್ಳಿ ನೀವು. ನಾನು ಇದರಲ್ಲಿ ಆಲೂಗೆಡ್ಡೆ ಮತ್ತು ಹಾಗಲಕಾಯಿ, ಇದು ಬದನೆಕಾಯಿ ಮತ್ತು ಹೂಕೋಸು ಇದಿಷ್ಟು ಹಾಕಿದ್ದೀನಿ. ನೀರು ಹಾಕೊಳ್ಳೋಣ ಈಗ ತರಕಾರಿ ಬೇಯೋಕ್ಕೆ. ಉಪ್ಪು ಹಾಕೊಂಬಿಡೋಣ ಈಗೇನೆ. ತರಕಾರಿ ಕಲಿಸ್ಕೊಡಲ್ಲ ಮೊದಲೇ ಉಪ್ಪು ಹಾಕ್ಕೊಂಡ್ರೆ. ಮುಚ್ಚಿಬಿಡೋಣ ಬೇಯಲಿ. ಇದು ಬೇಯ್ತಾ ಇದೆ ಚೆನ್ನಾಗಿ. ಇವಾಗ ನೋಡಿ, ಇದು ಎಣ್ಣೆಯಲ್ಲಿ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದೆ. ಹಾಕ್ಬಿಡೋಣ ಇದನ್ನು. ಮುಚ್ಚಿಬಿಡೋಣ ಬೇಯಲಿ ಅದೀಗ. ಸೂಪರಾಗಿ ರೆಡಿ ಆಯಿತು ನೋಡಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ. ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ ಪ್ರತಿಯೊಂದಕ್ಕೂ ಸೂಪರ್ ಆದಂಥ ಕಾಂಬಿನೇಷನ್. ವೆಜಿಟೇಬಲ್ ಸಿಂಪಲ್ ಆದ ಗ್ರೇವಿ ರೆಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಡೋಣ. ಫಸ್ಟೇ ಹಾಕೋದು ಬೇಡ, ಲಾಸ್ಟಲ್ಲಿ ಹಾಕೋಣ. ರೆಡಿ ನೋಡಿ. ರೊಟ್ಟಿ, ಚಪಾತಿ, ಮುದ್ದೆ ಪ್ರತಿಯೊಂದಕ್ಕೂ ಸೂಟ್ ಆಗುವಂಥ ವೆಜಿಟೇಬಲ್ ಸಿಂಪಲ್ ಗ್ರೇವಿ ರೆಡಿ ನೋಡಿ. ಸಿಂಪಲ್ ವೆಜಿಟೇಬಲ್ ಗ್ರೇವಿಗೆ ಸೂಪರಾದ ಒಂದು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹೊಸಬ್ರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಂಪಲ್ ಆದ ವೆಜಿಟೇಬಲ್ ಗ್ರೇವಿ ರೆಡಿ.